ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಉದಯದಲ್ಲಿ ದೇವರೇ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರತಿದಿನ ಅನುದಿನದ ಧ್ಯಾನ ವೀಕ್ಷಿಸ್ತಾ ಇದ್ದೀರಾ ಪ್ರಿಯರೇ? ನಿಮ್ಮಲ್ಲಿ ಕೆಲವರು ಇತರ ದೇಶದಿಂದ ವೀಕ್ಷಿಸಿದ್ರು, ನಿಮಗೆ ಅನುಕೂಲವಿಲ್ಲದ ಸಮಯವಿದ್ದರೂ ಒಂದಲ್ಲ ಒಂದು ಸಮಯದಲ್ಲಿ ಖಚಿತವಾಗಿ ವೀಕ್ಷಿಸ್ತಾ ಇದ್ದೀರಿ ಎಂದು ತಿಳಿಸುತ್ತಾ ಇರುವುದರಿಂದ ದೇವರನ್ನು ಸ್ತುತಿಸ್ತೇನೆ. ಮೇಲಿಂದ ಮೇಲೆ ನೀವು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ತಿಳಿಯಪಡಿಸುವುದಾದರೆ ಕರ್ತನನ್ನು ಸ್ತುತಿಸ್ತೇವೆ. ಹಾಗೆಯೇ ವಾಟ್ಸಪ್ ಮುಖಾಂತರ ನೀವು ಹೊಂದುತ್ತಿರುವ ಉಪಕಾರಗಳ ಕುರಿತು ಕೂಡ ತಿಳಿಯಪಡಿಸಿ. ಮತ್ತೆ ನಮ್ಮ ದೇವರು ಬಹಳ ದೊಡ್ಡ ದೇವರಲ್ಲವೋ? ಈ ಲೋಕದಲ್ಲಿ ಮನುಷ್ಯರಿಗೆ ಎಲ್ಲವೂ ಗೊತ್ತಾಗುತ್ತೆ, ಆದರೆ ಒಂದು ಗೊತ್ತಾಗಲಾರದ ವಿಷಯವಿದೆ. ಅದೇನೆಂದರೆ ನಮ್ಮಲ್ಲಿ ಇರುವಂತಹ ನಮ್ಮ ಸ್ಥಿತಿಯಾಗಿದೆ. ಹೌದಲ್ಲವೇ? ನಾವು ಮಾತಾಡುವುದರ ಮೇರೆಗೆ ನಮ್ಮ ಸ್ವಭಾವ ಎಂಥದೆಂದು, ನಮ್ಮ ತತ್ವ ಎಂಥದೆಂದು ಕೆಲವರು ಗುರುತಿಸ್ತಾರೆ. ನಮ್ಮ ವಸ್ತ್ರಧಾರಣೆಯ ಮೇರೆಗೆ, ನಮ್ಮ ವೇಷ ಭಾಷೆಯ ಮೇರೆಗೆ, ನಮ್ಮ ಮರ್ಯಾದೆಯ ಮೇರೆಗೆ, ಇಲ್ಲವೇ ನಾವು ಪ್ರವರ್ತಿಸುವಂತಹ ವಿಧಾನದ ಮೇರೆಗೆ. ಆದರೆ ಯೇಸು ಯಾವತ್ತೂ ಕೂಡ ನಮ್ಮ ಹೃದಯವನ್ನು ನೋಡುತ್ತಾರೆ. ಮನುಷ್ಯನು ಹೊರತೋರುವಿಕೆ ನೋಡುವನು, ಆದರೆ ದೇವರು ಹೃದಯವನ್ನು ನೋಡುತ್ತಾರೆ ಎಂಬುದಾಗಿ ವಾಕ್ಯ ಹೇಳಿದ ಪ್ರಕಾರವೇ ನಾವು ಎಷ್ಟು ಭಕ್ತಿ ಭಾವದಿಂದಿದ್ದೇವೆ, ನಾವು ಎಷ್ಟು ಭಕ್ತಿಯಿಂದ ಪ್ರವರ್ತಿಸಿದ್ದೇವೆ, ಇಲ್ಲವೇ ನಾವು ನಟಿಸುತ್ತಾ ಇದ್ದೇವೆ, ನಮ್ಮ ವೇಷ ಭಾಷೆಗಳ ಮೂಲಕ ನಮ್ಮ ಭಕ್ತಿ ಹೇಗೆ ವ್ಯಕ್ತಪಡಿಸ್ತಿದ್ದೇವೆ ಎನ್ನುವುದು ದೇವರಿಗೆ ಮೆಚ್ಚುಗೆಯಾಗಿರಲ್ಲ. ಆದರೆ ನಮ್ಮ ಆಲೋಚನೆಗಳನ್ನು ಆತನು ನೋಡಬಲ್ಲನು, ಆಲೋಚನೆಗಳ ಸಾರವನ್ನು ಆತನು ಗ್ರಹಿಸಬಲ್ಲನು. ಹೌದು, ಅಷ್ಟಕ್ಕೂ ನಿಮಗೂ ಆಲೋಚನೆಗಳು ಬರ್ತವೆಯಾ? ಎಂದಾದರೂ ಆ ವಿಷಯ ನೀವು ಆಲೋಚಿಸಿದ್ದೀರಾ? ನಾವು ಆಲೋಚಿಸುತ್ತಲೇ ಇರ್ತೇವೆ ಪ್ರಿಯರೇ. ಕೆಲವರಂತೂ ಯಾವಾಗಲೂ ಆಲೋಚಿಸ್ತಲೇ ಇರ್ತಾರೆ. ತಲೆ ಯಾವಾಗಲೂ ಗಿರ್ಗಿರ ಅಂತ ತಿರುಗಾಡುತ್ತಲೇ ಇರುತ್ತೆ. ಹುಚ್ಚುಚ್ಚು ಐಡಿಯಾಗಳು ಬರ್ತವೆ, ಹುಚ್ಚುಚ್ಚು ಆಲೋಚನೆಗಳೆಲ್ಲ ಬರ್ತವೆ. ಬೈಬಲ್ ಹೇಳ್ತದೆ, ಮನುಷ್ಯನ ಹೃದಯದೊಳಗಡೆಯಿಂದ 99.99% ದುರಾಲೋಚನೆಗಳೇ ಬರ್ತವೆ ಅಂತೆ. ಲೋಕ ಸಂಬಂಧವಾದ ಆಲೋಚನೆಗಳೇ ಬರ್ತವೆ. ಬಹು ಸಂಬಂಧವಾದವುಗಳ ಕುರಿತಾಗಿಯೇ ನಾವು ಆಲೋಚಿಸ್ತೇವೆ. ನಾವು ಮನುಷ್ಯರಿಗೆ ಭೇಟಿಯಾದಾಗಲೂ ಕೂಡ ನಮ್ಮ ಎದುರುಗಡೆ ಇರುವವರ ವಿಷಯದಲ್ಲಿ ಒಳ್ಳೆ ಆಲೋಚನೆ ಉಳ್ಳವರಾಗಿರದೆ ದುರಭಿಪ್ರಾಯವುಳ್ಳವರಾಗಿಯೇ ಅವರ ವಿಷಯದಲ್ಲಿ ನಡ್ಕೊಳ್ತೇವೆ. ನಮ್ಮ ಆಲೋಚನೆಗಳೆಲ್ಲ ಸ್ಪಷ್ಟವಾಗಿ ನೋಡಬಲ್ಲರು ಪ್ರಿಯರೇ ದೇವರು. ಆ ವಾಕ್ಯ ನಮ್ಮ ಸತ್ಯವೇದ ತೆರೆದು ನೋಡಿಕೊಳ್ಳೋಣ ಬನ್ನಿ. ಸುವಾರ್ತೆಗಳಲ್ಲಿ ಲೂಕನ ಸುವಾರ್ತೆ 5ನೇ ಅಧ್ಯಾಯ, ಅದರಲ್ಲಿ ಲೂಕ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ ಮಾತ್ರ ಓದುತ್ತೇನೆ ಕೇಳಿ. ಯೇಸು ಅವರ ಆಲೋಚನೆಗಳನ್ನು ತಿಳಿದುಕೊಂಡು, ಏನಂತೆ? ಯೇಸು ಅವರ ಆಲೋಚನೆಗಳನ್ನು ತಿಳಿದುಕೊಂಡು, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು? ಏನು ಆಲೋಚಿಸ್ತಾ ಇದ್ದೀರಿ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಇಲ್ಲವೇ ಎದ್ದು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿದನು. ಇಲ್ಲಿ ಯೇಸು ಒಬ್ಬ ಪಾರ್ಶ್ವವಾಯು ರೋಗದವನನ್ನು ಎದ್ದು ನಿನ್ನ ಹಾಸಿಗೆ ಎತ್ತುಕೊಂಡು ಮನೆಗೆ ಹೋಗು ಎಂದು ಹೇಳ್ತಾರೆ. ಆಗ ಸುತ್ತಲಿನ ಜನರು, ಈತನು ಯಾರಾಗಿರಬಹುದು? ಯಾರು ಇವನು? ಇವನಿಗೆ ಯಾವ ಅಧಿಕಾರವಿದೆ ಎಂಬುದಾಗಿ ಅವರು ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ರು. 21ನೇ ವಚನ ಹೇಳುತ್ತೆ, ಅದಕ್ಕೆ ಆ ಶಾಸ್ತ್ರಿಗಳು ಫರಿಸಾಯರು, ದೇವದೂಷಣೆಯ ಮಾತನಾಡುವ ಇವನು ಎಷ್ಟರವನು? ಪಾಪಗಳನ್ನು ಕ್ಷಮಿಸಿ ಬಿಡುವುದು ದೇವರೊಬ್ಬನಿಂದ ಹೊರತು ಮತ್ತಾರಿಂದಾದೀತು ಎಂದು ಅಂದುಕೊಳ್ಳುತ್ತಾ ಇದ್ದರು. ಅವರು ಯೇಸು ಕ್ರಿಸ್ತನ ಕುರಿತಾಗಿ ಒಂದು ದುರಾಭಿಪ್ರಾಯವುಳ್ಳವರಾಗಿದ್ದಾರೆ. ಇವನು ಎಷ್ಟರವನು ಎಂದು ಆಲೋಚಿಸ್ತಾರೆ. ಮನುಷ್ಯರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ದೇವರಿಗೆ ತಾನೇ ಅಧಿಕಾರ ಇರೋದು ಎಂದು ಆಲೋಚಿಸಿಕೊಳ್ಳುತ್ತಾ ಇರುವಾಗ ಯೇಸು ಅವರ ಆಲೋಚನೆಗಳನ್ನು ಅರಿತು, ಅವರು ಏನು ಆಲೋಚಿಸುತ್ತಾ ಇದ್ದಾರೋ ಅದರ ಕುರಿತಾದ ವಿಷಯವನ್ನು ಆಗಲೇ ಯೇಸು ಹೇಳಿರ್ತಾರೆ. ಅದಕ್ಕೆ ಕಾರಣ ಏನೆಂದು ಕೂಡ ಹೇಳ್ತಾರೆ. ಮನುಷ್ಯಕುಮಾರನಿಗೆ ಪಾಪಗಳನ್ನು ಕ್ಷಮಿಸಲು ಅಧಿಕಾರ ಉಂಟನ್ನುತ್ತಾರೆ. ಹೌದು, ನಾನು ದೈವ ಕುಮಾರನು, ದೇವರು ಆಗಿದ್ದೇನೆ. ಬಹಳಷ್ಟು ಜನ ದೇವರ ಕುಮಾರನು ಅಂದ ಕೂಡಲೇ ದೇವರಲ್ವಲ್ಲ ಅನ್ನುತ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮನು ಒಂದೇ ಆಗಿದ್ದಾರೆ ಎಂಬುದು ಒಂದು ದೊಡ್ಡ ಒಂದು ಸಬ್ಜೆಕ್ಟ್. ಅದು ಪ್ರಕೃತವಾದ ಮನುಷ್ಯರಿಗೆ ಇಂತಹ ಆಧ್ಯಾತ್ಮಿಕವಾದ ಸಂಗತಿಗಳು ಅರ್ಥ ಆಗದೇ ಇರಬಹುದು.
ಆದರೆ ಒಂದನ್ನು ಮಾತ್ರ ಗ್ರಹಿಸಿಕೊಳ್ಳಿ, ನಮ್ಮ ಹೃದಯಾಲೋಚನೆಗಳನ್ನು ಅರಿತಾತನೇ ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ಬಹಳಷ್ಟು ಜನ ಮಾತಾಡ್ತಾ ಇರುವಾಗ ಮಾತಾಡುತ್ತಲೇ ಇರ್ತಾರೆ, ಆದರೆ ಮನಸ್ಸಿನೊಳಗೆ ಮತ್ತೊಂದು ವಿಷಯ ಅಂದುಕೊಳ್ತಾರೆ. ಹೃದಯದಿಂದ ಏನೋ ಒಂದು ಆಲೋಚಿಸ್ತಾ ಇರ್ತಾರೆ, ಆದರೆ ನಾಲಿಗೆಯಿಂದ ಮಾತ್ರ ಏನೋ ಬೇರೆ ಮಾತುಗಳು, ಸಿಹಿಯಾದ ಮಾತುಗಳನ್ನಾಡ್ತಾರೆ, ಇಲ್ಲವೇ ಸುಳ್ಳಾದ ಮಾತುಗಳನ್ನಾಡ್ತಾರೆ. ಇದು ದ್ವಂದ್ವ ಜೀವಿತ. ಏಕ ಮನಸ್ಸುಳ್ಳಂಥವರು ಯಥಾರ್ಥರಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಆಲೋಚನೆಗಳು ಚದರಿ ಹೋಗ್ತಾ ಇರ್ತವೆ. ನಮ್ಮ ಆಲೋಚನೆಗಳು ಭಯಂಕರವಾಗಿರ್ತವೆ. ಬಹಳ ನೀಚವಾದ ಆಲೋಚನೆಗಳು ಬರ್ತಿರ್ತವೆ. ಅಂದರೆ ಅಸೂಯೆಯಿಂದ ಕೂಡಿದ ಆಲೋಚನೆಗಳು, ದ್ವೇಷದಿಂದ ಕೂಡಿದ ಆಲೋಚನೆಗಳು, ಹೇಡಿತನದ ಆಲೋಚನೆಗಳು, ಭಯ ಆಂದೋಲನದಿಂದ ಕೂಡಿದ ಆಲೋಚನೆಗಳು, ಶರೀರ ಸಂಬಂಧವಾದ ಆಲೋಚನೆಗಳು, ಲೋಕ ಇಚ್ಛೆಗಳಿಂದ ಕೂಡಿರುವ ಆಲೋಚನೆಗಳು. ಕೇಳಿ ಪ್ರಿಯರೇ, ನಿಜವಾಗ್ಲೂ ಹೇಳಬೇಕಾದ್ರೆ ನಾವು ಏನು ಆಲೋಚಿಸುತ್ತೇವೋ ಅದರ ಮೇರೆಗೆ ನಾವು ಎಂಥವರಾಗಿದ್ದೇವೆಂದು ದೇವರು ನಿರ್ಣಯಿಸ್ತಾರೆ. ಅದಕ್ಕೆ ಒಬ್ಬ ಭಕ್ತನು ಹೇಳಿದ್ದಾರೆ, ವಾಟ್ ಯು ಆರ್ ಅಲೋನ್ ಈಸ್ ಯುವರ್ ರಿಯಲ್ ಪರ್ಸನಾಲಿಟಿ. ವೆನ್ ಯು ಆರ್ ಅಲೋನ್, ವಾಟ್ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಥಿಂಕಿಂಗ್, ವಾಟ್ ಆರ್ ಯು ಪ್ಲಾನಿಂಗ್, ದಟ್ ಈಸ್ ಯುವರ್ ರಿಯಲ್ ಪರ್ಸನಾಲಿಟಿ. ಅದೇ ನಿಮ್ಮ ನಿಜವಾದ ವ್ಯಕ್ತಿತ್ವ. ಒಬ್ಬಂಟಿಗರಾಗಿದ್ದಾಗ ನೀವು ದುಡ್ಡಿನ ಕುರಿತು ಆಲೋಚಿಸುವುದಾದರೆ ಹಣದ ಆಸೆಯುಳ್ಳ ವ್ಯಕ್ತಿ ಎಂದರ್ಥ. ನೀವು ಒಬ್ಬಂಟಿಗರಾಗಿರುವಾಗ ಶರೀರ ಇಚ್ಛೆಗಳು, ಶರೀರದ ಆಸೆ ಬಗ್ಗೆ ನೀವು ಆಲೋಚಿಸುವುದಾದರೆ ಶರೀರ ಆಶೆಯ ವ್ಯಕ್ತಿ ಎಂದರ್ಥ. ಅದಕ್ಕೆ ಬಂಧಿತರಾಗಿದ್ದೀರಿ ಎಂದರ್ಥ. ನೋಡಿ ಪ್ರಿಯರೇ, ನಮ್ಮ ಆಲೋಚನೆಗಳು ದುರಾಲೋಚನೆಗಳು, ಕೆಟ್ಟ ಆಲೋಚನೆಗಳಾಗಿವೆ. ತಪ್ಪಾದ ಆಲೋಚನೆಗಳು ಸಂಕೋಚಿತವಾದ ಆಲೋಚನೆಗಳಾಗಿವೆ. ನಿಮ್ಮ ಆಲೋಚನೆಗಳು ಹೇಗಿವೆ ಎಂದು ನೀವು ಅನಲೈಸ್ ಮಾಡಿಕೊಳ್ಳಬೇಕಾದರೆ ಯಾರೂ ನೋಡ್ಲಿಕ್ಕಾಗಲ್ಲ, ಯಾವ ಡಾಕ್ಟರ್ ಎಕ್ಸಾಮಿನ್ ಮಾಡಿ ಹೇಳಲಿಕ್ಕೂ ಆಗಲ್ವಲ್ಲ. ಕೇಳಿ ಪ್ರಿಯರೇ, ನಿಮ್ಮ ಶರೀರದ ಯಾವುದೋ ಒಂದು ಅಂಗ ಹಾಳಾದ್ರೆ ಸ್ಕ್ಯಾನ್ ಮಾಡಿ ಅದನ್ನು ಕಂಡುಕೊಳ್ತಾರೆ. ಆದರೆ ನಿಮ್ಮ ಆಲೋಚನೆಗಳು ಕೆಟ್ಟು ಹೋಗುವಾಗ ಯಾವ ವೈದ್ಯನೂ, ಯಾವುದೇ ಯಂತ್ರಗಳು ಆಲೋಚನೆಗಳು ಸರಿ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಆಲೋಚನೆಗಳನ್ನು ಸರಿಪಡಿಸಿಕೊಳ್ಳಬೇಕಾದರೆ ಕರ್ತನ ಮುಖದರ್ಶನ ನಿಮಗೆ ಬೇಕು. ಆತನ ಆ ಮುಖಕಾಂತಿಯಲ್ಲಿ ನಿಮ್ಮ ರಹಸ್ಯವಾದ ದೋಷಗಳು, ಬಲಹೀನತೆಗಳು, ದುರಾಲೋಚನೆಗಳು ಬಯಲುಪಡಿಸಲ್ಪಡ್ತವೆ. ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥಿಸುತ್ತಾ ಇರುವಾಗ, ಕರುಣಿಸಿರಿ ದೇವರೇ ಎಂದು ಬೇಡಿಕೊಳ್ತಿರುವಾಗ ದೇವರು ತನ್ನ ಮುಖ ನಮ್ಮ ಕಡೆಗೆ ತಿರುಗಿಸುವುದರಿಂದ ನಮ್ಮ ಸ್ಥಿತಿ ನಾವು ಗ್ರಹಿಸಿಕೊಳ್ತೇವೆ. ಆಗ ನಮ್ಮ ಸ್ಥಿತಿ ಎಂಥದೆಂದು ಗ್ರಹಿಸಿಕೊಂಡು ಮುಚ್ಚಿಟ್ಕೊಳ್ಳದೆ ಅವುಗಳನ್ನು ಒಪ್ಪಿಕೊಳ್ಬೇಕು. ಬಹಳಷ್ಟು ಜನರಿಗೆ ಕೆಟ್ಟ ಆಲೋಚನೆಗಳು ಬರ್ತವೆ, ಆದರೆ ಅವುಗಳನ್ನು ಒಪ್ಪಿಕೊಳ್ಳಲ್ಲ. ನನಗಿಂತಹ ಆಲೋಚನೆ ಬರುತ್ತೆ ಎಂದು ಯಾರಿಗೂ ಗೊತ್ತಿಲ್ವಲ್ಲ. ಮನಸ್ಸಿನೊಳಗೆ ಅವುಗಳನ್ನು ಹುದುಗಿಸಿಟ್ಟುಕೊಳ್ತಾರೆ, ಮುಚ್ಚಿಟ್ಟುಕೊಳ್ತಾರೆ. ಆ ಆಲೋಚನೆಗಳೇ ಕೊನೆಗೆ ಚಟಗಳಾಗಿ ಮಾರ್ಪಡ್ತವೆ, ಮಾತುಗಳಾಗಿ ಮಾರ್ಪಡ್ತವೆ, ಕ್ರಿಯೆಗಳಾಗಿ ಮಾರ್ಪಡ್ತವೆ. ಪಾಪ ಬಂಧನದೊಳಗೆ ನಮ್ಮನ್ನು ಕಟ್ಟಿ ಹಾಕ್ತವೆ. ಆಕಾನನು ಬಹಿಷ್ಕರಿಸಲ್ಪಟ್ಟಿರುವಂತಹ ಆ ಬಂಗಾರದ, ಅಂದರೆ ಒಂದು ಚಿಕ್ಕ ಪಾತ್ರೆಯನ್ನು ಅಥವಾ ಚಿಕ್ಕ ಚೆಂಬನ್ನು, ಒಂದು ಬಂಗಾರದ ಚೆಂಬನ್ನು ನೋಡಿ, ಒಳ್ಳೆ ವಸ್ತ್ರಗಳನ್ನು ನೋಡಿ ಆಲೋಚಿಸ್ತಾನೆ, ಇದು ನನಗಿದ್ರೆ ಚೆನ್ನಾಗಿರುತ್ತೆ ಎಂದು ಆಶಿಸಿ ಕದಿಯುತ್ತಾನೆ. ಅದನ್ನು ತಂದು ಮನೆಯಲ್ಲಿ ಬಚ್ಚಿಟ್ಕೊಳ್ತಾನೆ. ನಂತರ ಮನೆಯವರಿಗೆಲ್ಲ ಶಾಪವನ್ನು ತಂದುಕೊಳ್ತಾನೆ. ಆಲೋಚನೆಗಳನ್ನು ತಕ್ಷಣವೇ ಹತೋಟಿಗೆ ತರಬೇಕು. ಅದು ನಿಮ್ಮಿಂದ ಆಗೋದಿಲ್ವಲ್ಲ. ಅದಕ್ಕೆ ನಮಗೆ ದೇವರ ಅವಶ್ಯಕತೆ ಇದೆ. ನಮ್ಮ ಆಲೋಚನೆಗಳನ್ನು ಸೆರೆ ಹಿಡಿದು ಕ್ರಿಸ್ತನ ವಿಧೇಯತೆಗೆ ತರಬೇಕು. ದೇವರೇ, ಕೆಲಸಕ್ಕೆ ಬಾರದ ಕೆಟ್ಟ ಆಲೋಚನೆ ನನಗೆ ಬಂದಿದೆ, ನನ್ನನ್ನು ಬಿಡಿಸಿರಿ, ಈ ದುರಾಲೋಚನೆಯಿಂದ ತಪ್ಪಿಸಿರಿ ಎಂದು ಹೇಳಬೇಕು. ಪ್ರಾರ್ಥನೆ ಅಂದರೆ ಮತ್ತೇನು? ನಮ್ಮ ಮನಸ್ಸಿನಲ್ಲಿರುವುದನ್ನೆಲ್ಲ ದೇವರ ಮುಂದೆ ಹಂಚಿಕೊಳ್ಳೋದು. ದೇವರೇ, ಈ ದುರಾಲೋಚನೆಯಿಂದ ಬಿಡಿಸಿರಿ, ಕೆಟ್ಟ ಆಲೋಚನೆಯಿಂದ ಬಿಡಿಸಿರಿ, ಈ ಕೆಟ್ಟ ಕಾರ್ಯಗಳಿಂದ ಬಿಡಿಸಿರಿ ಎಂದು ಬೇಡಿಕೊಳ್ಳಬೇಕು. ಅಷ್ಟೇ ಹೊರತು ನಮ್ಮ ಆಲೋಚನೆಗಳನ್ನು ಹಾಗೆಯೇ ನಮ್ಮ ಹೃದಯದೊಳಗೆ ಹುದುಗಿಸಿಟ್ಟುಕೊಳ್ಳೋದಾದ್ರೆ, ಮುಚ್ಚಿಟ್ಟುಕೊಳ್ಳೋದಾದ್ರೆ ಬಹಳ ದೊಡ್ಡ ಪ್ರಮಾದ. ಯೆಶಾಯನ ಪುಸ್ತಕದಲ್ಲಿಯೂ ಕೂಡ ಒಂದು ವಾಕ್ಯ ಇದೆ ನೋಡಿ. ಯೆಶಾಯನ ಪುಸ್ತಕ 29ನೇ ಅಧ್ಯಾಯ, ಅದರಲ್ಲಿ 15ನೇ ವಚನ. ತಮ್ಮ ಆಲೋಚನೆಯನ್ನು ಯೆಹೋವನಿಗೆ ಮರೆಮಾಚುವುದಕ್ಕೆ ಅಗಾಧೋಪಾಯ ಮಾಡಿ ನಮ್ಮನ್ನು ಯಾರು ನೋಡಿಯಾರು ಅನ್ನುವವರಿಗೆ ಶ್ರಮೆ. ತಮ್ಮ ಆಲೋಚನೆಗಳನ್ನು ಯೆಹೋವನಿಗೆ ತೋರಿಸಿಕೊಳ್ಳದಂತೆ ಒಳಗೆ ಅಗಾಧೋಪಾಯ ಮಾಡಿಕೊಳ್ಳುವವರಿಗೆ ಶ್ರಮೆ. ದೇವರಿಗೆ ಕಾಣಿಸಿಕೊಳ್ಳಲಾರದಂತೆ ಆಲೋಚನೆಗಳನ್ನು ಮರೆಮಾಚಿಕೊಳ್ಳುತ್ತಾರಂತೆ. ಏನಂತೆ? ಮನಸ್ಸಲ್ಲಿ ಎಷ್ಟೇ ಕೋಪ ಇದ್ರು ತೋರುವಿಕೆಗೆ ಮಾತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಕೆಲವರು. ಎಷ್ಟೇ ದುಃಖವಿದ್ರು ಎಷ್ಟೋ ಸಂತೋಷವಾಗಿ ಇರುವಂತೆ ತೋರಿಸಿಕೊಳ್ತಾರಲ್ಲವೇ? ಮನುಷ್ಯರಿಗೆ ಆ ರೀತಿ ನಾವು ಮರುಳುಗೊಳಿಸಬಹುದು. ಮನುಷ್ಯರಿಗೆ ನಮ್ಮ ರಿಯಲ್ ಪರ್ಸನಾಲಿಟಿ ತೋರಿಸಿಕೊಳ್ಳದಂತೆ ಫೇಕ್ ಜೀವಿತ ಜೀವಿಸುವಂತೆ ನಾವು ಇದ್ದಿರ್ಬೋದು. ಎಷ್ಟೋ ಜನ ಈ ದಿನ ಆ ರೀತಿಯಾಗಿರ್ತಾರೆ.
ನೀವು ಒಳಗಡೆ ಅಂತರಂಗದಲ್ಲಿ ಏನಾಗಿದ್ದೀರೋ ಅದೇ ರೀತಿ ಮುಖಸ್ತುತಿ ಮಾಡಲಾರದವರಾಗಿರೋದಾದ್ರೆ ನಮಗೆ ಈ ಲೋಕದಲ್ಲಿ ಬದುಕಲು ಬಿಡಲ್ಲ. ಪರವಾಗಿಲ್ಲ, ಮನುಷ್ಯರು ನಮ್ಮನ್ನು ಸೇರಿಸಿಕೊಳ್ಳದಿದ್ರೂ ಪರವಾಗಿಲ್ಲ, ಮನುಷ್ಯರು ನಮ್ಮನ್ನು ತಿರಸ್ಕರಿಸಿದ್ರೂ ಪರವಾಗಿಲ್ಲ, ಬಟ್ ಬಿ ರಿಯಲ್. ಯೇಸು ಕ್ರಿಸ್ತನನ್ನು ಹೊಂದಿಕೊಂಡವರು ನಟಿಸುವವರಾಗಿರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ದೇವರ ಬಳಿಗೆ ಬಂದು ಮನಸ್ಸಲ್ಲಿ ಏನೇನೋ ಆಲೋಚನೆ ಇಟ್ಕೊಂಡು ದೇವರ ಸನ್ನಿಧಿಯಲ್ಲಿ ಭಕ್ತರಂತೆ ನಟಿಸುವವರು, ಆ ರೀತಿಯಾಗಿರಲು ಪ್ರಯತ್ನಿಸುವಂಥವರು ಏನೂ ಹೊಂದಿಕೊಳ್ಳಲಿಕ್ಕಾಗಲ್ಲ. ನೀವು ಕರ್ತನ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡು ಪ್ರಾರ್ಥಿಸಲು ಪ್ರಾರಂಭಿಸುವಾಗ ನಿಮ್ಮ ರಿಯಲ್ ನಿಜ ಸ್ಥಿತಿಯನ್ನು ದೇವರಿಗೆ ಹಂಚಿಕೊಳ್ಳಿರಿ. ನಿಮ್ಮ ಹೃದಯ ಆತನ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಳಿರಿ. ತಮ್ಮ ಆಲೋಚನೆಗಳನ್ನು ಯೆಹೋವನಿಗೆ ಮರೆಮಾಚುವುದಕ್ಕೆ ಅಗಾಧೋಪಾಯ ಮಾಡುವವರ ಗತಿ ಏನೆಂದು ಹೇಳಲಿ? ನಮ್ಮನ್ನು ಯಾರು ನೋಡಿಯಾರು, ಯಾರು ತಿಳಿದಾರು ಅಂದುಕೊಂಡು ಕತ್ತಲಲ್ಲೇ ತಮ್ಮ ಕೆಲಸಗಳನ್ನು ನಡೆಸುವವರ ಗತಿ ಏನೆಂದು ಹೇಳಲಿ? ಯಾರೂ ನೋಡಿಲ್ಲ ಬಿಡಿ, ನಮ್ಮ ಕೆಲಸಗಳು ಯಾರಿಗೂ ಗೊತ್ತಾಗಿಲ್ಲ ಬಿಡಿ ಎಂಬುದಾಗಿ ಅಂದುಕೊಂಡು ಕತ್ತಲಲ್ಲೇ ಯಾರಿಗೂ ಕಾಣಿಸಿಕೊಳ್ಳದಂತೆ ರಹಸ್ಯವಾಗಿ ಕೆಲಸ ಮಾಡ್ತಾರಂತೆ. ಹೃದಯಾಂತರಾಳದಲ್ಲಿರುವ ಯೋಚನೆಗಳು ಎಷ್ಟು ರಹಸ್ಯವಾಗಿರುತ್ತವೆ ಅನ್ನೋದಾದ್ರೆ ದೊಡ್ಡ ದೊಡ್ಡ ಸ್ಕ್ಯಾನ್ ಮಾಡುವ ಡಾಕ್ಟರ್ಗೂ ಗೊತ್ತಾಗಲ್ಲ, ಹೌದಲ್ಲವೇ? ಪಕ್ಕದಲ್ಲಿರುವ ಹೆಂಡತಿಗೆ ಗೊತ್ತಾಗಲ್ಲ, ತಂದೆಗೂ ಗೊತ್ತಾಗಲ್ಲ. ನಮ್ಮ ಪ್ರಾಣ ಸ್ನೇಹಿತನು ಎಂದು ಹೇಳಿಕೊಳ್ಳುವಂತಹ ಆ ಪ್ರಾಣ ಸ್ನೇಹಿತನಿಗೂ ಕೂಡ ನಿಮ್ಮ ಹೃದಯಾಂತರಾಳದಲ್ಲಿರುವಂತಹ ನಿಜ ಸ್ಥಿತಿ ಗೊತ್ತಾಗಲ್ಲ. ಆದರೆ ದೇವರಿಗೆ ಎಲ್ಲಾ ಗೊತ್ತು. ದೇವರ ಮುಂದೆ ನಾವು ಮುಚ್ಚಡಲಾಗೋದಿಲ್ಲ. ನಮ್ಮ ಆಲೋಚನೆಗಳನ್ನೆಲ್ಲ ಆತನು ಅರಿತಿದ್ದಾನೆ, ಬಹಳ ಚೆನ್ನಾಗಿ ತಿಳಿದಾತನಾಗಿದ್ದಾನೆ. ನಮ್ಮ ಆಲೋಚನೆಗಳ ಮೇರೆಗೆ ದೇವರು ನಮಗೆ ಪ್ರತಿಫಲ ಕೊಡ್ತಾರೆ. ನಿಮ್ಗೆ ಒಳ್ಳೆ ಆಲೋಚನೆಗಳಿರೋದಾದ್ರೆ, ದೈವಾನ್ವೇಷಣೆಯುಳ್ಳ ಆಲೋಚನೆಗಳಿರೋದಾದ್ರೆ, ಸತ್ಯಾನ್ವೇಷಣೆಯ ಆಲೋಚನೆಗಳಿರೋದಾದ್ರೆ, ದೇವರಿಗೆ ಕಂಡುಕೊಳ್ಬೇಕೆಂಬ ಆಲೋಚನೆ ನಿಮಗಿರೋದಾದ್ರೆ, ದೇವರನ್ನು ಮೆಚ್ಚಿಸಬೇಕೆಂಬ ಆಲೋಚನೆಗಳಿರೋದಾದ್ರೆ, ದೇವರಿಗಿಷ್ಟಕರವಾಗಿ ಬದುಕಬೇಕೆಂಬ ಆಲೋಚನೆಯುಳ್ಳವರಾಗಿ ಪ್ರತಿ ಹೋರಾಟದಲ್ಲಿ ನೀವು ಕ್ರಿಸ್ತನಿಗೋಸ್ಕರ ನಿಲ್ಲುವುದಾದರೆ, ಖಚಿತವಾಗಿಯೂ ದೇವರು ನಿಮ್ಮ ಹೃದಯದ ಆಲೋಚನೆಗಳನ್ನು, ನಿಮ್ಮ ಹೃದಯದ ತವಕವನ್ನು ತೀರಿಸುತ್ತಾರೆ. ಆದರೆ ದುಷ್ಟಕರವಾದ ಆಲೋಚನೆಗಳೊಂದಿಗೆ, ಸ್ವಾರ್ಥತೆಯ ಆಲೋಚನೆಗಳೊಂದಿಗೆ, ನೀಚವಾದ ಆಲೋಚನೆಗಳೊಂದಿಗೆ, ಪಾಪದ ಆಲೋಚನೆಗಳೊಂದಿಗಿರುವ ಪ್ರತಿಯೊಬ್ಬನು ಒಪ್ಪಿಕೊಂಡು ಬಿಟ್ಟು ಬಿಡದೇ ಇದ್ದರೆ ದೇವರ ಶಿಕ್ಷೆಗೆ ಪಾತ್ರನಾಗುತ್ತಾನೆ. ಒಪ್ಪಿಕೊಳ್ಳುವಾಗ ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಡ್ತೇವೆ. ನಮ್ಮ ಪಾಪ ಮೊದಲು ಆಲೋಚನೆಯಲ್ಲಿಯೇ ಪ್ರಾರಂಭವಾಗುತ್ತಂತೆ. ನೀವು ಆಲೋಚನೆಗಳನ್ನು ಜಯಿಸುವುದಾದರೆ ಎಲ್ಲಾ ಪಾಪಗಳನ್ನು ಜಯಿಸುತ್ತೀರಿ. ನೀವು ಪಾಪಿಯಾಗಿ ಸಿಕ್ಕಿಬೀಳಲ್ಲ, ಅಂತಹ ಸ್ಥಿತಿಗೆ, ಹೀನವಾದ ಸ್ಥಿತಿಗೆ ಬಿದ್ದೋಗಲ್ಲ. ನಿಮಗೇನಾದರೂ ಒಂದು ಕೆಟ್ಟ ಆಲೋಚನೆ ಬರುವಾಗ ತಕ್ಷಣವೇ ದೇವರೇ, ನನಗೆ ಈ ಕೆಟ್ಟ ಆಲೋಚನೆ ಬಂದಿದೆ, ನನ್ನನ್ನು ಕ್ಷಮಿಸಿರಿ ಎಂದು ನೀವು ಪ್ರಾರ್ಥಿಸುವುದಾದರೆ ಆ ದುರಾಲೋಚನೆಗಳನ್ನು ಜಯಿಸುವುದಕ್ಕಾಗಿ ದೇವರು ಶಕ್ತಿ ಕೊಡ್ತಾರೆ. ಅಷ್ಟೇ ಅಲ್ಲ, ಆ ದುರಾಲೋಚನೆಗಳೆಲ್ಲ ಉತ್ಪತ್ತಿಯಾಗುವಂತಹ ನಿಮ್ಮ ಹೃದಯವನ್ನು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ನೀವು ದೇವರನ್ನೇ ಮೆಚ್ಚಿಸಬೇಕು ಎಂಬ ಆಲೋಚನೆಗಳಿಂದ ಏನಾದರೂ ತುಂಬಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಹೃದಯದೊಳಗಿಂದ ಜೀವದ ವರತೆಗಳು ಬರುವುದರಿಂದ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಿರಿ ಎಂದು ವಾಕ್ಯ ಹೇಳಿದ ಪ್ರಕಾರ, ನಮ್ಮ ಹೃದಯ ಶುದ್ಧಿಯಾಗಿರೋದಾದರೆ ಶುದ್ಧಕರವಾದ ಆಲೋಚನೆಗಳಿಂದ ತುಂಬಿಕೊಂಡಿರ್ತೇವೆ. ನಮ್ಮ ಹೃದಯ ಹೊಲಸಾಗಿರೋದಾದರೆ ಅದರೊಳಗೆ ದುರಾಲೋಚನೆಗಳು ಮಾತ್ರವೇ ಉತ್ಪತ್ತಿಯಾಗ್ತವೆ. ಹೃದಯ ಶುದ್ಧಿಯನ್ನು ಪ್ರೀತಿಸಿ ಪ್ರಿಯರೇ, ದೇವರ ವಾಕ್ಯಗಳಿಗೆ ವಿಧೇಯರಾಗುವಂಥವರನ್ನು ದೇವರು ಪ್ರೀತಿಸ್ತಾರೆ. ದೇವರೇ, ನನ್ನ ಆಲೋಚನೆಗಳಲ್ಲ ನಿಮ್ಮ ಆಲೋಚನೆಗಳೇ ನೆರವೇರಲಿ ಎಂದು ನಾವು ಪ್ರಾರ್ಥನೆಯಲ್ಲಿ ಹೋರಾಡುವುದನ್ನು ಕಲಿಯುವುದಾದರೆ ದೇವರು ಪ್ರತಿ ದುರಾಲೋಚನೆಯನ್ನು ತೆಗೆದುಹಾಕಿ ಅದಕ್ಕೆ ಬದಲಾಗಿ ಒಂದು ಶ್ರೇಷ್ಠವಾದ ದೇವರ ಆಲೋಚನೆಯಿಂದ ದೇವರು ತುಂಬಿಸುತ್ತಾರೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಭೂಮಿಗೂ ಆಕಾಶಕ್ಕೂ ಎಷ್ಟು ಎತ್ತರ ಇದೆಯೋ ಅಷ್ಟು ಉನ್ನತವಾದ ಆಲೋಚನೆ ನಾನು ನಿಮಗೋಸ್ಕರ ಹಾಕಿದ್ದೇನೆಂದು ದೇವರು ಹೇಳ್ತಾರೆ. ದೇವರೇ, ನನ್ನ ದುರಾಲೋಚನೆಗಳಿಂದ ನನ್ನನ್ನು ಬಿಡಿಸಿ, ನೀಚಾಲೋಚನೆ, ಭೂಸಂಬಂಧವಾದ ಆಲೋಚನೆಗಳಿಂದ ನನ್ನನ್ನು ಪೂರ್ತಿಯಾಗಿ ಬಿಡಿಸಿ, ಉನ್ನತವಾದ ದೇವರಿಗೋಸ್ಕರ ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲಂತಹ, ದೇವರ ಪ್ರಣಾಳಿಕೆಗಳನ್ನು ನೆರವೇರಿಸಬಲ್ಲಂತಹ ಅತ್ಯುನ್ನತವಾದ ಪರಿಶುದ್ಧವಾದ ದೈವಾಲೋಚನೆಗಳಿಂದ ನನ್ನ ಹೃದಯವನ್ನು ತುಂಬಿಸಿರಿ ಎಂದು ಪ್ರತಿ ಉದಯದಲ್ಲಿ ನಾವು ಪ್ರಾರ್ಥಿಸುವಾಗ ಪ್ರಿಯರೇ, ದಿನವೆಲ್ಲ ಆತನ ಆಲೋಚನೆಗಳ ಪ್ರಕಾರ ನಾವು ಜೀವಿಸುವವರಾಗಿರ್ತೇವೆ. ನಮ್ಮ ದುರಾಲೋಚನೆಗಳಿಂದ ಬಿಡುಗಡೆ ಹೊಂದುತ್ತೇವೆ, ಬಿಡುಗಡೆ ಹೊಂದಿದವರಾಗ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರ್ತೇವೆ ದೇವರೇ. ನಿಜವೇ ನಮ್ಮ ಹೃದಯವು
ಕೆಟ್ಟು ಹೋಗಿರುವುದರಿಂದ ನಮ್ಮ ಆಲೋಚನೆಗಳೆಲ್ಲ ಅದಕ್ಕೆ ಸಂಕುಚಿತವಾದ ಆಲೋಚನೆಗಳಾಗಿಯೇ ಇವೆ. ಅಸೂಯೆಯಿಂದ, ಗರ್ವದಿಂದ, ಸ್ವಾರ್ಥದಿಂದ, ಪಾಪದ ಆಲೋಚನೆಗಳಿಂದ ತುಂಬಿಕೊಂಡಿರುವ ನಮ್ಮನ್ನು ನಿಮ್ಮ ರಕ್ತದಿಂದ ಶುದ್ಧೀಕರಿಸಿರಿ. ನಮ್ಮ ಹೃದಯದೊಳಗಿಂದ ದೇವರೇ ನಿಮ್ಮ ಉನ್ನತವಾದ ಯೋಚನೆಗಳು ಹೊರಡಿ ಅನೇಕರಿಗೆ ಆಶೀರ್ವಾದಕರವಾಗಿಯೂ ನಮಗೆ ನಾವೇ ಆಶೀರ್ವಾದಕರವಾಗಿಯೂ ಜೀವಿತ ಜೀವಿಸಲು ಸಹಾಯ ಮಾಡಿ. ಯೇಸುವೇ, ನಿಮ್ಮ ರಕ್ತ ನೀವು ನಮಗಾಗಿ ಸುರಿಸಿದ್ದೀರಿ. ನಿಮ್ಮ ರಕ್ತದಲ್ಲಿ ನಮ್ಮ ಹೃದಯಗಳನ್ನೆಲ್ಲ ಶುದ್ಧೀಕರಿಸಿ ಉನ್ನತವಾದ ದೈವ ಆಲೋಚನೆಗಳಿಂದ ತುಂಬಿಸಿ ದೈವ ಕಾರ್ಯಗಳನ್ನು ನಮ್ಮ ಮುಖಾಂತರ ನೆರವೇರಿಸಿಕೊಳ್ಳಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ಭಾರಗಳು ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ನೀವು ಏನಾದರೂ ಫೋನ್ ಮಾಡಿ ತಿಳಿಯಪಡಿಸುವುದಾದರೆ ಎತ್ತುವುದಕ್ಕಾಗಿ ಸಹೋದರರು ಸಿದ್ಧವಾಗಿಲ್ಲದೇ ಇರುವುದರಿಂದ ದಯವಿಟ್ಟು ಒಂದು ವಾಯ್ಸ್ ಮೆಸೇಜ್ ಆಗಲಿ, ಒಂದು ಟೆಕ್ಸ್ಟ್ ಆಗಲಿ ನೀವು ಮೆಸೇಜ್ ಮಾಡುವುದಾದರೆ ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ನೀವು ಪ್ರಾರ್ಥಿಸಿರಿ ಮತ್ತು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನೆಲ್ಲ ತಿಳಿಯಪಡಿಸಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್ ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸುತ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?